ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತಿದ್ದು ಮಲಗಿದ್ದು ಅದು ತಾತ ಮೊಮ್ಮಗಳು ಏನು ಮಾಡ್ತಾವೆ ನೋಡೋದು. ಏನು ಮಾಡ್ತಾ ಇದೀಯ ಬಚರಿಯ? ದನ ಮೇಯಿಸ್ತಾ ಇದೀಯಾ? ಓ ಹಿಡ್ಕೊಂಡು ನಿಂತ್ಬಿಟ್ಟಿದ್ಯಾ? ಅದು ಮೇಯಿ ಏನು ಏನು ಅಲ್ಲ, ನೀನು ಹಿಡ್ಕೊಂಡ್ರದು ಯಾವ ಲೆಕ್ಕ? ಹಿಂಗೆ ಹಿಡ್ಕೊಂಡು ಒಂದ್ಸಲ ಹಿಂಗೆ ಎಳೆದ್ರೆ ಎಂತ ಮಾಡಿ ಕೈಯ? ಅಯ್ಯ ಹಸಿಗೆ ತಿನ್ನಿಸ್ತೆ. ಅಯ್ಯ ನಮಗೆ ತಿನ್ನಕ್ಕೆ ಅಂತ ಕೆಳಗೆ ಬಂದಿದ್ದೀವಿ ಕಣ್ಸರಿ. ಅಯ್ಯ ನೆಗಾಡ್ತಿದ್ದೀಯ ತಿಂತು ಅಂತವ. ಓ ಎಷ್ಟು ತಿನ್ಸಿದ್ಲು? ಅಯ್ಯೋ ಇವಳ ಅಯ್ಯ ನಮಗೆ ತಿನ್ನಕ್ಕೆ ಕಣ್ಲೈತೆ. ಬೈಕ್ ಬಿಡ ಹೌದನ, ನಮಗೆ ತಿನ್ನಕ್ಕೆ ಕಣ್ಲ ತಂದಿರೋದು. ಗುದ್ದು ಗುದ್ದು ಸರಿ ಗುದ್ದು ಗುದ್ದು ಕಾಲ್ ಮೇಲೆ ಹಾಕೊಂಡಿಯ ಸುಮ್ಮನಿರು. ಓ ನೀನು ಹಸಿಗೆ ತಿನ್ಸಿದ್ಯಲ್ಲ ಮಾವಿನಕಾಯಿನ. ಇಲ್ಲಿ ನೋಡಿದ್ದೆ ಯಾವುದೋ ಕ್ಯಾಟು. ಅಯ್ಯ ಕ್ಯಾಟು ನೀನು ಯಾರು ಬಂದಿದ್ದು? ಎಲ್ಲಿಂದ ಬಂದೆ? ಸರಿ ಕ್ಯಾಟು ಹೊಡ್ತು ಹೊಡ್ತು ಹೋಗ್ಬೇಡ ಬಾ. ಏಯ್ ಅದು ಓಡ ಬತ್ಕಂಡ್ಲ ನೀನು ಓದಂಗೆ ಬಾಯಿಲ್ ಮದ್ದು. ನೀನು ಹಂಗೆ ಹೋದ್ರೆ ಅದು ಓಡೋಕ್ಕಲ್ವ ಅದು? ಹಾಂ ಕಲ್ಲಲ್ಲಿ ಹೊಡಿಬಾರ್ದು, ಏಟಾಗುತ್ತೆ ಪಾಪ. ಬಾ ಬಾರವಾ, ಹೊಡಿಬಾರ್ದು ಕಣಲ್ಲೋ. ಬನ್ನಿ ಭೂವನ್ ಮೇಸ್ಬಾಯ್ ನೀನು ಬಂಗಾರಿ. ಜೈ ನಗು ನೋಡ್ಕೊಂಡು ಬಾರೋ, ಒಂದ್ಸಲ ಮುತ್ತ ಕೊಡೊಂದು ಬಂಗಾರಮ್ಮ. ಬಾರ ಇಲ್ಲಿ ಒಂದು ಮುತ್ತ ಕೊಡು. ಇರುಮ್ಮ ಇಲ್ಲೇ ಇದ್ದೀನಿ ಬಾರಮ್ಮ. ಎಲ್ಲ ಕ್ಲೀನ್ ಮಾಡಾಯ್ತು? ಒಳಗೆ ಕ್ಲೀನ್ ಮಾಡ್ತೀವಿ. ಹಿಂಗೆ ಗಾಡಿ ಹಾಕ್ತಿದ್ರೆ ಒಳಗೆಲ್ಲವಾ? ಹಾಂ ಹಾಂ ಮುಗೀತೆ ಇವತ್ತು ಒಳಗಡೆದು. ಒಂದು ವಾರ ಟೈಮ್ ಹಿಡಿತಲ್ಲ? ರೆಡಿ ಹಾಕಿಡ್ದು 8 ದಿವಸ ಆತಾ? ಹಾಂ ಹಾಂ ಬಾಯಿ ಸರಿ ಒಂದು ಮುತ್ತ ಕೊಡು ಹೋಯ್ತಿ. ಇಲ್ಲ ನೋಡಿ ಬೂವ ಕರಿತೈತಿ. ನಾ ಬೂವ ಚರಿ 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 ಅಂತ ಕರಿತೈತಿ. ಕಳ್ಳಿ ಏನಮ್ಮ? ನೀನು ಯಾವ ಸೊಪ್ಪು ಹಾಕೊಂಡೆ? ಚರಿ ಸೊಪ್ಪು ಹಾಕಿಬಿಟ್ರೆ ಎಲ್ಲರೂ. ಹಾಂ ಅದೇನಾಗುತ್ತೆ? ಊಟ ಮಾಡಿ ಎಲೆ ಹಾಕೊಂಡು ಬಂದು ನಮ್ಮ ನೋಡಿ ಸ್ನಾನ ಮಾಡ್ಕೊಬಂದು ತಲೆ ಬಚ್ಕೊಳಕ್ಕೆ ರೆಡಿ ಆಯ್ತೈತೆ. ನಮ್ಮದು ಹೋಗಿ ಒಳ್ಳೆ ಊಟ ಆಯಿತು. ಭರ್ಜರಿ ಫಿಶ್ಶು, ಚಿಕನ್, ಮಟನ್, ಮೊಟ್ಟೆ, ಜ್ಯೂಸ್, ರೈಸ್, ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಮಾಡಿದ್ರು. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದು. ಆಮೇಲೆ ನಮ್ಮ ಪಿಂಪಲ್ ಆಗ್ತಿದೆ. ಓಕೆ ಇವಾಗ ಮನೆ ಕಸ ಎಲ್ಲ ಗುಡಿಸಿ ಸ್ವಲ್ಪ ಹೊತ್ತು ತಾಚಿ ಮಾಡಬೇಕು. ನಿದ್ದೆ ಬರ್ತಿದೆ ಗಾಯ್ಸ್, ನಿದ್ದೆ ಬರ್ತಿದೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ತಾಚಿ ಮಾಡ್ತೀನಿ. ಓಕೆ ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಆಯ್ತಲ್ಲ ಮಧ್ಯಾಹ್ನ, ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಾಡ್ಕೊಳ್ಳೋಣ ಅಂತ. ಅವಳು ಸರಿ ನಾವು ಅಪ್ಪನ ಹತ್ರ ಆಟ ಆಡ್ತಾಳೆ, ಸಮಸ್ತೈತಲ್ಲ ಆಟ ಆಡ್ತಾಳೆ. ನಾನು ನೋಡಿ ಬಳೆನೇ ಬೆಚ್ಚಿಲ್ಲ ಗೈಸ್, ಬೇಜಾರಾಗೋವರೆಗೂ ಹಾಕತ್ತೀನಿ ಬಳೆನ. ಸಖತ್ ಇಷ್ಟ ಬ್ಲಾಕ್ ಬಳೆ ಅಂದರೆ. ಏನಮ್ಮ ಕೊಡೋಕ ದುಡ್ಡಾ? ಇವತ್ತು 2ನೇ ದಿವಸನಾ? ಹಿಂಗೆ ಬಿಡೋದ ದಿನಾಲುವೆ? ತಿಂಗಳು ಮಾವ ಚೆನ್ನಾಗ್ಬಿಟ್ಟವ್ರೆ. ಸೈಡಿ ಬರೇ ಸೈಡಿ ಬರೇ. ನೋಡವ ಅಲ್ಲಿ ಚೆನ್ನಾಗ್ಬಿಟ್ಟವ್ರು. ನೋಡವ ಎಷ್ಟು ಚೆನ್ನಾಗ್ಬಿಟ್ಟವ್ರು. ಹಾಂ ಯಾರು ಅಂತದ್ದು ಯಾವ ದಿನ ತಿಂತಾರೋ? ಯಾಕೆ ಕಳಿಸ್ತಾರಲ್ಲ? ಓ ಸಣ್ಣ ಬಿಡ್ಬೇಕು ಒಂಚೂರು ದೊಡ್ಡ ಬಿಟ್ಟವ್ರೆ ಅಂತ ಅಳಿಸ್ತವ್ರನೋ. ಓಕೆ ಗೈಸ್, ಊರಲ್ಲಿ ಬೆಳಗ್ಗೆ ತಿಂಡಿ ತಿಂತಾ ಇದ್ವಿ. ಬೆಂಗಳೂರಿಗೆ ಹೊರಡಬೇಕಿತ್ತು ನಾವು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿ ರೊಟ್ಟಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ. ಇಲ್ಲಿ ಕಾಲಿನ ಸಾಂಬಾರಿತ್ತು. ಸೊ ಹಂಗಾಗಿ ಅಮ್ಮನೂ ಅಪ್ಪನೂ ಕಾಲಿನ ಸಾಂಬಾರು ರೋಸ್ಟ್ ಥರ ಮಾಡಿದ್ವಿ. ಅದರಲ್ಲಿ ರೊಟ್ಟಿ ತಿಂತಾಯಿದ್ದಾರೆ. ನಮೀಗ ಅದು ಬೇಡ ಅಂದ್ಬಿಟ್ಟು ಚಿಕನ್ನು ಮಟನ್ನು ತಂದಿದ್ರು ಆಲ್ರೆಡಿ. ಮತ್ತು ಅದು ಸಾಂಬಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ರಿಟರ್ನ್ ಬರಬೇಕಿತ್ತು. ಸೊ ಹಂಗಾಗಿ ತಿಂಡಿ ತಿಂತ ಕೂತಿದ್ವಿ ನೋಡಿ. ಅದಕ್ಕೆ ಹೊರಟಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಚಿಕನ್ನು ಮಟನ್ನು ಸಾಂಬಾರು ಮಾಡಿ ಎಲ್ಲ ಕೆಲಸ ಮಾಡಿಬಿಟ್ಟು ರೊಟ್ಟಿನ ನೋಡಿ ಮತ್ತೆ ನಮ್ಮ ಬ್ರದರ್ ಬಂದರು. ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಡೋಣ ಅಂದ್ಬಿಟ್ಟು ಮತ್ತೆ ರೊಟ್ಟಿ ಹಾಕ್ತಾಯಿದ್ದೆ. ಅವರಿಗೆ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿನ್ನೋಕ್ಕೆ ಅಂತ ಹೋಗ್ತಿದ್ದೆ. ನಮ್ಮ ಅಪ್ಪ ಅಮ್ಮಗೆ ಮತ್ತು ನಮ್ಮನೆಯವ್ರಿಗೆ ಕೊಟ್ಟಿದ್ದೆ ಫಸ್ಟು ರೊಟ್ಟಿ ಬಿಸಿ ಬಿಸಿ ತಿಂದು, ಇಲ್ಲಾಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಬೆಂಗಳೂರಿಗೆ ಬಂದ ತಕ್ಷಣ ಅಪ್ಪನ ಮಗಳು ಸ್ಟಾರ್ಟ್ ಮಾಡ್ಕೊಂಡ್ರು ಗೈಸ್. ನಾನು ಊರಲ್ಲಿದ್ದಾಗ ಏನೂ ಕೇಳಲಿಲ್ಲ, ಏನು ಅದಬೇಕು ಇದಬೇಕು ಅಂತಿರಲಿಲ್ಲ, ಸುಮ್ಮನೆ ಇರೋರು. ಇಲ್ಲಿಗೆ ಬಂದ ತಕ್ಷಣ ಇವಳು ಪಾನಿಪುರಿ ರಾತ್ರಿ, ಈಗ ಇವ್ರದ್ದು ಐಸ್ ಕ್ರೀಮು,
ತಗೋಬರವ ಲೋಟ ಇಲ್ಲಿ ಮುಗಿಸ್ಕೊಂಡು ಕುಡಿಯೋಣ. ಇಲ್ಲಿ ನೋಡಿ ಮನೇನ ಎಲ್ಲ ಸೂಟ್ ಕೇಸು ಎಲ್ಲ ಹಂಗಂಗೆ ಇಟ್ಟಿದ್ವಿ. ಮನೆಯಿಂದ ಒಬ್ಬಿಟ್ಟು ಬರೇ ಉಂಡೆ ಚಕ್ಲಿ ಕೊಟ್ಟವ್ರೆ. ನಮ್ಮ ಕಾವಿಗೆ ಮಾಡ್ಕೊ ಬಂದಿದ್ದಲ್ಲ ಅವತ್ತೆ ಕರ್ಬಿಟ್ಟು ಹಂಗೆ ಕಳಿಸಿದ್ದಲ್ವಾ. ನಮ್ಮ ಅತ್ತೆ ಮಾಡ್ಕೊಂಡಿರೋದೆಲ್ಲ ಇಲ್ಲಿಗೂ ಸ್ವಲ್ಪ ಶೇರ್ ಮಾಡೋಣ. ಅದು ತುಂಬ ಅಂದಲೇ ಕುಡಿಯೋ ಬೇಕು ತಿಂಡಿ ತಿನ್ನೋಕೋನ ಲೇಟಾಗಿ ಎದ್ದಿದ್ದೀವಿ ಗೈಸ್. ಮೇಲೆ ತರಕಾರಿ ಏನಿಲ್ಲ ಅದಕ್ಕೆ ತಿಂಡಿ ತಿನ್ನೋಕೋನ ಅಂತ ಎಣ್ಣೆ ಕುಡಿತಿದ್ವಿ ಬೆಳಗ್ಗೆ ಎದ್ದು ಎಣ್ಣೆ ತರಿಸ್ಬಿಟ್ಟು. ಇನ್ನೊಂದಿಲ್ವಾ? ಎಷ್ಟು ತರಿಸಿರೋದು? ಒಂದೇಯಾ? ಇನ್ನೊಂದು ನೀರು ಬಾಟ್ಲಿನಾ? ಈಗ ನೀರು ತರಲ್ವಾ? ಕುಡಿ ಕುಡಿ ಚೆಲ್ಬೇಡ ಕುಡಿ ಕುಡಿಯವಾ? ಏಕೆ? ಕುಡಿ ಕುಡಿ ನಿಂಗೆ ಕುಡಿ ಬೇಡ ನಂಗೆ ಕುಡಿ ಪಾಪ. ಓಕೆ, ಊರಿಂದ ಬಂದಿದ್ದೀವಿ, ತರಕಾರಿ ಏನಿಲ್ಲ, ಸೊ ಹಂಗಾಗಿ ತರಕಾರಿ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಕೇಳಿಸ್ತಾ ಇದೆಯಾ ವಾಯ್ಸು ಅಂತ ಗೊತ್ತಾಯ್ತಿಲ್ಲ. ಫುಲ್ ಆಪಲ್ಲು ಫುಲ್ ರಶ್ ಆಗೈತೆ ಜನ, ಅದಕ್ಕೆ ನಾವು ತರಕಾರಿ ತಗೊಂಡು ಹೋಗೋಣ, ಮನೇಲೆಲ್ಲ ಖಾಲಿ ಮಾಡೋಗಿದ್ವಿ ಅಂದ್ಬಿಟ್ಟು ಬಂದಿದ್ದೀವಿ ಗಾಯ್ಸ್. ಆಪಲ್ 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 ಏನೇ ಬೇಕು ಅಲ್ಲಿ ಮನೇಲಿದ್ದು ತರಲಿಲ್ಲಲ್ವ, ಸಿಟ್ಟು ಅಲ್ಲೇ ಇದ್ದು ಜಾಸ್ತಿ. 26 ರೂಪಾಯಿ ಕೆಜಿ ಅಂತೆ. ಫುಲ್ ರಶ್ ಇದ್ದಾರೆ ಜನ. ಅಲ್ಲಿ ಕೌಂಟ್ರಲ್ಲಂತೂ ಎಷ್ಟೊಂದು ಜನ ಅವರೇ. ಹೆಂಗೆ ಬಿಲ್ ಹಾಕ್ಸೋದೋ ಗೊತ್ತಿಲ್ಲ, ಇಷ್ಟೊಂದು ಜನ ತರಕಾರಿ ರಶ್ ಆದರೆ. ಸರಿ, ಎಷ್ಟು ತಗೊಂಡೆ? ಓಕೆ, ಮಶ್ರೂಮ್ ಬೇಕಾ? ಟೊಮೆಟೊ ತಗೋಣ? ಆ ಬೇಬಿ ಕಾರ್ನ್ ಎಲ್ಲ ಬೇಡ ಬಿಡು ಮಗಳೇ. ಏನು ನೋಡ್ತಿದ್ಯಮ್ಮ? ಆ ಕಡೆ ಬಾಳೆಹಣ್ಣು ತಗೋಣ? ಯಾವುದಕ್ಕಿಟ್ಟು ಬೇಡವಾ? ಆರೆಂಜ್ ಇದು ಬೇಡವಾ? ನಡೀರಿ, ಆ ಕಡೆ ಟೊಮೆಟೊ ತಗೋಣ. ನುಗ್ಗೆಕಾಯಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ. 180 ರೂಪೀಸ್ ನುಗ್ಗೆಕಾಯಿ. ಇದೆಲ್ಲ ಸ್ನ್ಯಾಕ್ಸ್ ಸೆಕ್ಷನ್ ಇದು. ಹೆಂಗೈತೆ ಗ್ರೇಪ್ಸ್ ಎಲ್ಲ? 130. ಚೆನ್ನಾಗಿರುತ್ತೆ. ಅವ್ನು ಕವರ್ ಕೊಡಿ. ಚೆನ್ನಾಯ್ತು, ನೋಡಬೇಕಿತ್ತು ತಿಂದು. ಯಪ್ಪ ಎಷ್ಟೊಂದು ಜನ ಅವರೇ ಗುರು. ಸ್ವಲ್ಪ ಕವರ್ ತಗೊಬಂದಿರು. ಸರಿ, ಬನ್ನಿ ಕಡೆ. ಸ್ವೀಟ್ ಆಯ್ತು, ಚೆನ್ನಾಯ್ತು ದ್ರಾಕ್ಷಿ. ಸಾಕು ಕುಡಿಕೊಂಡು ತಗೊಂಡಿದ್ದೀವಿ. ನಡಿವಾಗ ಬೇಡ. ಯಾವ ಚಟ್ನಿ ತಿಂತೀರಾ ಇಲ್ಲ ಇದ್ರಲ್ಲಿ ತಿಂತೀರಾ? ಸಾಂಬಾರು ಬೇಕಾ? ಇದು ಪಲ್ಯ, ಇದು ಸಾಂಬಾರು, ಇದು ಚಟ್ನಿ. ಯಾವ್ದು ಬೇಕಾದನ್ನ ಹೆಚ್ಕೊಂಡು ತಿನ್ನಿ. ಓಕೆನಾ? ಚೆನ್ನಾಯ್ತಾ? ತಿನ್ನಿ. ನನಗೆ ಯಾವ್ದು ಬೇಕಾದ್ರೆ ಹೆಚ್ಕೊಂತೀನಿ. ಓಕೆ, ತಿನ್ನು. ನೀಟಾಗಿ ತಿನ್ಬೇಕಪ್ಪ. ಸಾಕು ಸಾಕು, ಎಲ್ಲ ಹಾಕಳಿ ಬಾಯಿಗೆ ಬಗ್ಬಿಟ್ಟು ಹಾಕಳಿ ಇವಳು. ವೆರಿ ಗುಡ್. ಇದ್ರೊಳಗೆ ಇಡ್ಲಾ? ಹಾಂ, ಸಾಕು ಬಿಡಿ, ಸಾಕು. ಇಲ್ಲೇ ಇಡ್ಲಾ? ಬೇಗ ಬೇಗ ಜಾಸ್ತಿ ತಗೋಬೇಕಪ್ಪ ದೋಸೆಯ. ಬರ್ತಾರೆ, ಹೋಗಿ ಬರ್ತಾರೆ. ಬ್ಯಾಗ್ ಗೊತ್ತಿಲ್ಲ ಅವ್ರದ್ದು. ತಿನ್ನು ಸರಿ, ಬೇಗ ಬೇಗ. ಚೆನ್ನಾಯ್ತಾ? ಅದೇನು ಒಂದೇ ಥರ ಪಲ್ಯನ 2 ಥರ ಪಲ್ಯನ? ಅದು ಬೇರೆ ಬೇರೆ. ತಿನ್ನಿ ಬೇಗ ಬೇಗ ತಿನ್ನಿ. ಬೇಡಪ್ಪ, ನಂಗಿಂದ ಹೊಡ್ಕೊಂಬೈತೆ. ಬೇಗ ತಿನ್ನು ಸರಿ. ವೆರಿ ಗುಡ್. ಬೇಗ ಬೇಗ ಖಾಲಿ ಮಾಡಿ ನಿನ್ನ ತಟ್ಟೆದು. ನೀನು ಗುಡ್ಡದಲ್ಲೂ ಖಾರ ತಿಂತೀಯ, ತಿನ್ನು ಮನೆ. ತಿನ್ನು. ಪಪ್ಪನೇ ತಿಂತಿಲ್ಲ, ಬ್ಯಾಡ್ ಬಾಯ್ ಪಪ್ಪ. ಬೇಗ ಬೇಗ ತಿನ್ನು, ಪಪ್ಪಗಿಂತ ಫಸ್ಟ್ ನೀನೇ ತಿನ್ನು. ಆಯ್ತು, ತಿನ್ನಿ, ಮಾತಾಡೋದು ಕಮ್ಮಿ ಮಾಡಿ. ಅಯ್ಯೋ ನೋಡಿ ಗೈಸ್, ಇವಾಗ ಏನು ಮಾಡೋದು ಗೊತ್ತಾ? ಕಸ ಎತ್ತ ಮರ ತಗೊಳೋದು, ಪರ್ಕಿಲ್ ಹೊಡೆಯೋದು ಅಷ್ಟೇ. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನೋಡಿ ಗೈಸ್, ಎಷ್ಟೊಂದು ಇರ್ಬೇಗಳು ಗೊತ್ತಾ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಎಷ್ಟೊಂದು
ಈ ಕಡೆ ಪಾಪ ಫಸ್ಟ್ ತಗ ಒಂದೇ ಸಲ ಓಡೋಗ್ಬಿಡು. ಕಡೆ ಬಚ್ಚರಿ ನೀನು ಒಂದೊಂದು ಅವೇ ಅದನ್ನ ನೋಡಿ ಎಲ್ಲ ಕಡೆಗೂ ಚಿತ್ರ ಆಯ್ತವೆ. ಅಲ್ಲಿಂದ ಗೋಡೆ ಮೇಲಿಂದ ಹಾಕ ಕೆಳಕ್ಕೆ ಹೊಡಿ ಅಷ್ಟೇ. ನಮ್ಮ ಮನೆ ಬಿಟ್ಟು ಹೋಗ್ಬಿಟ್ರೆ ನೋಡಂಗಿಲ್ಲ ಕಣ್ಬೋದು. ಇಲ್ಲ ಕತೆ. ಈಗ ಮನೆ ಕ್ಲೀನ್ ಮಾಡ್ಕೋಬೇಕು ಗೈಸ್. ಊರಿಂದ ಬಂದರೆ ಇದೊಂದು ಹಣೆ ಬರೋ ನಮಗೆ. ಹಳೆ ಮನೆ ಆದರೆ ಹಿಂಗೆ ಬಾಡಿಗೆಗೆ, ಹೊಸ ಮನೆಗಳಾದ್ರೆ ನಡೆಯುತ್ತೆ. ಹಳೆ ಮನೆಗಳಾದರೆ ಹಿಂಗೆ ಬಿಟ್ಟು ಹೋದ್ರೆ ಬಂದು ಕ್ಲೀನ್ ಮಾಡ್ಕೊತಾನೆ ಇರಿ, ಒಂಚೂರು ಚೆಲ್ಲಂಗಿಲ್ಲ, ಏನೂ ಮಾಡೋಂಗಿಲ್ಲ, ಹಂಗಾಗಿರುತ್ತೆ ಕತೆ ಈ ಮನೇಲಿ ನಮಗೆ. ಮತ್ತಷ್ಟು ಸಿಕ್ಕಿದ್ದಾನಪ್ಪ. ಎತ್ತಾಕಿ ಇದು ನೆಕ್ಸ್ಟ್ ರೊಟ್ಟಿ ಬ್ಲಾಗು. ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ, ಚಟ್ನಿ ಮಾಡಿದ್ದೆ, ಟೊಮೊಟೊ ಚಟ್ನಿ ಮಾಡಿದ್ದೆ, ಬೇಯಿಸ್ಬಿಟ್ಟು ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ತಿಂತಾಯಿದ್ರು ಅಪ್ಪ ಮಗಳು. ನಾನು ರೊಟ್ಟಿ ಬೇಯಿಸ್ತಾಯಿದ್ದೆ, ನೀವು ತಿನ್ನಿ ಅಂತ ಅವ್ರಿಗೆ ಕೊಟ್ಬಿಟ್ಟು ನಾನು ರೊಟ್ಟಿ ಬೇಯಿಸ್ಬಿಟ್ಟು ಬಿಸಿದು ಕೊಡ್ತಾಯಿದ್ದೆ. ಲಾಸ್ಟ್ನೇ ರೊಟ್ಟಿ ನಾನೊಂದು ಹಾಕೋಣ ಅಂದ್ಬಿಟ್ಟು ಹಾಕತಾಯಿದ್ದೆ. ಬಿಸಿ ರೊಟ್ಟಿ 3 ಜನ ತಿಂದ್ವಿ. ನೀವು ಬಿದ್ದರೆ ಆಡೋಕ್ಕೋಗಿ ಬೀಳ್ತೀರ ಜೋಪಾನ ನೋಡಿ ಗೈಸ್. ಪಾರ್ಕಿಗೆ ಕರ್ಕೊಂಡ್ಬಂದಿನಿ, ತುಂಬ ದಿವಸ ಆಯ್ತಲ್ಲ, ಅದಕ್ಕೆ ಅವಳು ಒಬ್ಬಳೇ ಆಟ ಆಡ್ತಾವಳೆ. ನೀನು ಹೋಗು, ನಾನು ಆಟ ಆಡ್ತೀನಿ ಅಂತವಳು. ಅವ್ರ ಅಪ್ಪನೊಂದು 3 ರೌಂಡ್ ಹಾಕ್ಸಾಯ್ತವಳು. ಹಾಯ್, ಏನು ಆಡ್ತಾಯಿದ್ದೀರಾ ಮೇಡಮ್? ಇದು ಆಡಲ್ಲ, ಬನ್ನಿ ಅಂತ ಕರ್ಕೊಯ್ತವಳೆ. ಏನು ಆಡ್ತೀರಾ? ಓ ನೇತಾಡ್ತಾ ಇರುತ್ತೆ ಅಂತ. ಹಂಗೆ ಕೈ ಮುಂದೆ ಇಟ್ಕೊಳ್ಳಿ, ಪಪ್ಪ ಹೇಳ್ಕೊಡ್ತಲ್ಲ. ಹಂಗೆ ನೇತಾಡ್ತಾ ಕೈ ಮುಂದೆ ಇಟ್ಕೊಳ್ಳಿ. ಹಂಗೆ ನೇತಾಡ್ತಾನೆ ಇಟ್ಕೋಬೇಕು ಮುಂದೆ. ಏ ಹಂಗಲ್ಲ ಕಣಪ್ಪ, ಹಂಗೆ ಬರೋದಾ? ಅಲ್ಲ, ನೀನು ಆಡೋಕೆ ಬಂದಿರೋದ ಸರಿ, ನೀನು ಪಪ್ಪ ಆಡೋಕೆ ಬಂದಿರೋದಾ? ಬೀಳ್ತೀರಾ ನಾನು ಸರಿ, ನೀನು ಆಡೋಕೆ ಬಂದಿರೋದ, ಪಪ್ಪ ಆಡೋಕೆ ಬಂದಿರೋದಾ? ಅಲ್ಲ ಸರ್, ಏನು ನಿಮ್ಮದು? ಓಹೋ, ಬಿದ್ದರೆ ಮಕ್ಕಳೇ ಬೀಳ್ತೀರ, ಅದು ಬೇಡ, ಇದು ಮಾಡಿ. ಅಯ್ಯೋ ಅಕ್ಕ ನೋಡಿ ಗೈಸ್. ಅಯ್ಯೋ, ಅವಳು ಆಡೋ ಕಡೆ ನಾವು ಯಾರು ಇಡಬಾರ್ದಂತೆ, ಅವ್ಳು ಒಬ್ಬಳೇ ಆಟ ಆಡ್ಬೇಕಂತೆ. ಪಾರ್ಕಲ್ಲಿ ಒಬ್ಬಳೇ ಬಿಡೋಕ್ಕಾಗುತ್ತಾ? ಅಪ್ಪ ಮಗಳಿಬ್ರು ಆಟ ಆಡ್ದವ್ರು. ಅಪ್ಪ ಮಗಳು ಆಟ ಆಡ್ತಿರೋದು ನಾನು. ಎಡ್ಕಲ್ಲ ಕಣವ ಅದು. ಓ, ಜೋತ್ ಬೀಳ್ಬೇಕಷ್ಟೇ ಇವಳು. ಸರಿ, ಜೋತ್ ಬೀಳ್ಬೇಕಷ್ಟೇ ನೀವು ಅಪ್ಪ ಮಕ್ಕಳು ಮಾಡಿ. ಇವಾಗ ಅಷ್ಟೇ ಮುಗೀತು. ಕುಣು ನೋಡೋಯ್ತಲ್ಲ ಎಲ್ಲ ಕಡೆಗೂ. ನಡ್ರಪ್ಪ ಹೋಗೋಣ. ಲೇ ಬಾರಲೋ. ಅಪ್ಪ ಮಗಳು ಆಡ್ತಾನೆ ಇರೋದೆ ಅವಾಗಿಂದನು. ಅಯ್ಯೋ.